ಪ್ರಪಂಚ ಕಂಡಂಥ 5 ಅತ್ಯುತ್ತಮ ಅತಿದೊಡ್ಡ ಅತಿ ವೈಭವಯುತ ಸಾಮ್ರಾಜ್ಯಗಳಲ್ಲಿ ಒಂದಾದ ಬಾದಾಮಿ ಚಾಲುಕ್ಯರು. ಇದೇ ಬಾದಾಮಿ ಚಾಲುಕ್ಯರ ಶ್ರೇಷ್ಠ ದೊರೆ ಇಮ್ಮಡಿ ಪುಲಿಕೇಶಿನ ಭಾರತದ ನೌಕಾದಳದ ಪಿತಾಮಹ ಅಂತ ಕರೀತಾರೆ. ಇವತ್ತು ಕೆಲವೊಬ್ಬ ಇತಿಹಾಸಕಾರರು ಬೇರೆ ಬೇರೆ ರಾಜರುಗಳನ್ನು ಭಾರತದ ನೌಕಾದಳದ ಪಿತಾಮಹ ಅಂತ ಕರೀತಾರೆ. ಆದರೆ ಭಾರತ ಸರ್ಕಾರನೇ ಇಮ್ಮಡಿ ಪುಲಿಕೇಶಿನ ಭಾರತದ ನೌಕಾದಳದ ಪಿತಾಮಹ ಅಂತ ಗುರುತು ಮಾಡಿದೆ. ಸೊ ಇದಕ್ಕೆ ಪ್ರೂಫ್ ಆಗಿ ವಿಶಾಖಪಟ್ಟಣದ ಈಸ್ಟರ್ನ್ ನೇವಲ್ ಕಮಾಂಡ್ನಲ್ಲಿ ಇಮ್ಮಡಿ ಪುಲಿಕೇಶಿಯ ಒಂದು ಪ್ರತಿಮೆ ಇದೆ. ಸೊ ಇದರ ಮೂಲಕ ನಮಗೆ ತಿಳಿಯೋದೇನೆಂದರೆ ಭಾರತದ ನೌಕಾದಳದ ಪಿತಾಮಹ ಇಮ್ಮಡಿ ಪುಲಿಕೇಶಿ ಅಲ್ಲದೆ ಬೇರೆ ಯಾರೂ ಅಲ್ಲ ಅಂತ. ಅಷ್ಟೇ ಅಲ್ಲದೆ ಉತ್ತರ ಪ್ರದೇಶವರನಾದ ಹರ್ಷವರ್ಧನನನ್ನು ನರ್ಮದಾ ನದಿ ತೀರ ಕಾಳಗದಲ್ಲಿ ಸೋಲಿಸಿ ಇಡೀ ದಕ್ಷಿಣ ಭಾರತನ ರಕ್ಷಣೆ ಮಾಡಿದ್ದಕ್ಕೆ ಇವನಿಗೆ ದಕ್ಷಿಣ ಪತೇಶ್ವರ ಅಂತ ಬಿರುದು ಬರುತ್ತೆ. ಆಗಿನ ಅವಧಿಯಲ್ಲಿ ಭಾರತದ ಮೇಲೆ ಅರಬ್ಬರು ದಾಳಿ ಮಾಡಿದಾಗ ಅರಬ್ಬರನ್ನು ಸೋಲಿಸಿ ಇಡೀ ಭಾರತವನ್ನು ಅರಬ್ಬರಿಂದ ರಕ್ಷಣೆ ಮಾಡಿದ ಮೊದಲ ಭಾರತೀಯ ಆಡಳಿತಗಾರ. ಸೊ ಇಮ್ಮಡಿ ಪುಲಿಕೇಶಿ ಮೊಮ್ಮಗನಾದ 2ನೇ ವಿಕ್ರಮಾದಿತ್ಯ ಬಾದಾಮಿಯಿಂದ ಅಫ್ಘಾನಿಸ್ತಾನವರೆಗೂ ಆಳ್ವಿಕೆ ಮಾಡ್ತಾನೆ. ಇವರು ಕೇವಲ ಸಾಮ್ರಾಜ್ಯ ವಿಸ್ತರಣೆ ಮಾಡಿರೋದಷ್ಟೇ ಅಲ್ಲದೆ ವೇಸರ ಶೈಲಿ ಅಂತ ಹೊಸ ವಾಸ್ತುಶಿಲ್ಪನ ಭಾರತಕ್ಕೆ ಪರಿಚಯ ಮಾಡಿಕೊಟ್ಟಿದ್ದಾರೆ. ಇವರ ಅತಿ ಹೆಚ್ಚು ದೇವಾಲಯಗಳು ವೇಸರ ಶೈಲಿಯಲ್ಲಿ ಇದೆ. ಸೊ ಅದಕ್ಕೆ ಆಗಿನ ಇತಿಹಾಸಕಾರನಾದ V.S. ಸ್ಮಿತ್ ಐಹೊಳೆಯನ್ನು ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಕರೀತಾನೆ.